ನೋಡಪ್ಪ ತಾಯಿ ಕಾವೇರಿ ಎಲ್ಲ ನಮ್ಮೆಲ್ಲರೂ ಕೂಡ ನೆಮ್ಮದಿ ಶಾಂತಿ ಸಮೃದ್ಧಿ ಎಲ್ಲ ತಂದಿದ್ದಾಳೆ ತಾಯಿ ಕಾವೇರಿ. ಈಗ ಮುಖ್ಯಮಂತ್ರಿಗಳು ಆದಮೇಲೆ ನೀರೇ ಬರಲಿಲ್ಲ ಮಳೆ ಬರಲಿಲ್ಲ ಅಂತೇಳಿ ಭಾಳ ಅಪಪ್ರಚಾರ ಎಲ್ಲ ಮಾಡ್ತಾ ಇದ್ರು. ಕಾಲ್ಗುಣ ಚೆನ್ನಾಗಿಲ್ಲ. ಮೋಡ 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 ಮೋಡಕ್ಕೆ ಯಾರು ರಾಜಕೀಯದಲ್ಲಿದ್ದಾರೆ ಯಾರು ಅಧಿಕಾರದಲ್ಲಿದೆ ಅಂತ ಹೇಳಿ ಅದೆಲ್ಲ ಲೆಕ್ಕಕ್ಕಿಲ್ಲ. ಇವತ್ತು 1 TMC 1 ದಿನಕ್ಕೆ ಅಂತ ಹೇಳಿದ್ರು. ಆ ದೇವ್ರ ಕೃಪೆಯಿಂದ ಈಗ ನಾವು 40 TMC ನಮ್ಮ ಲೆಕ್ಕ, 44 TMC ಲೆಕ್ಕ ಈಗ ದಾಟಿ ಹೋಗಿದೆ. ನಿನ್ನೆ ಸ್ವಲ್ಪ ಮಳೆ ಕಡಿಮೆ ಆಗಿದೆ. ಆದರೂ ನಮ್ಮ ಜನರಿಗೆ, ಅಕ್ಕಪಕ್ಕ ಜನರಿಗೆಲ್ಲ ಎಚ್ಚರಿಕೆಯನ್ನು ನಾವು ಕೊಟ್ಟಿದ್ದೀವಿ. ಏಕೆಂದರೆ ತಿರ್ಗಿ ಏನಾದ್ರು ಕ್ಲೌಡ್ ಏನಾದ್ರು ಬ್ಲಾಸ್ಟ್ ಆಗ್ಬಿಟ್ಟು ಏನಾರು ಹೆಚ್ಚು ಕಮ್ಮಿ ಆಗುತ್ತೋ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದೀವಿ. ಕಂಟ್ರೋಲ್ ಮಾಡ್ತಾಯಿದ್ದೀವಿ. ಈಗ ತಮಿಳುನಾಡವರು ಕೂಡ ಅವ್ರ ಕೆರೆಗಳನ್ನ ತುಂಬಿಸ್ಕೊಳ್ಳೋಕ್ಕೆ ಈಗಾಗಲೇ ಚಾನಲ್ ಎಲ್ಲ ತೆಗಿಯೋಕ್ಕೆ ಮುಖ್ಯಮಂತ್ರಿಗಳು ಆದೇಶ ಕೊಟ್ಟಿದ್ದಾರೆ. ನಾವೆಲ್ಲ ಈ ಒಂದು ಏನು ನಮ್ಮ ರೈತರಿಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟು ನಾವು ನಮ್ಮ ಕೆರೆಗಳನ್ನೆಲ್ಲ ತುಂಬಿಸ್ತಾ ಇದ್ದೀವಿ. ತಮಿಳುನಾಡವ್ರಿಗೂ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ. ಹೆಚ್ಚಿಗೆ ನೀರನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕು ಅಂಥೇಳಿ ನಾವು ಮುಂದಿನ ದಿನದಲ್ಲಿ ತಮಿಳುನಾಡಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಅವರಿಗೆ ಅನುಕೂಲ ಆಗುವಂಥ ಒಂದು ಯೋಜನೆ ಅವಕಾಶ ಮಾಡಿಕೊಡಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಸೊ ಎಲ್ಲ ನಮ್ಮ ರೈತರನ್ನು ನಾವು ಕಾಪಾಡ್ತೀವಿ. ಈಗ ತಾಯಿ ಭೂಮಿ ತಾಯಿ ಮಳೆ ತಾಯಿಗೆ ಪೂಜೆ ಮಾಡೋಣ. ಈಗ ಆಮೇಲೆ ರಾಜಕಾರಣ ಮಾತಾಡ್ತೀವಿ. ನೋಡಪ್ಪ ತಾಯಿ ಕಾವೇರಿ ಎಲ್ಲ ನಮ್ಮೆಲ್ಲರೂ ಕೂಡ ನೆಮ್ಮದಿ ಶಾಂತಿ ಸಮೃದ್ಧಿ ಎಲ್ಲ ತಂದಿದ್ದಾಳೆ ತಾಯಿ ಕಾವೇರಿ. ಈಗ ಮುಖ್ಯಮಂತ್ರಿಗಳು ಆದಮೇಲೆ ನೀರೇ ಬರಲಿಲ್ಲ ಮಳೆ ಬರಲಿಲ್ಲ ಅಂತೇಳಿ ಭಾಳ ಅಪಪ್ರಚಾರ ಎಲ್ಲ ಮಾಡ್ತಾ ಇದ್ರು. ಕಾಲ್ಗುಣ ಚೆನ್ನಾಗಿಲ್ಲ. ಮೋಡ 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 ಮೋಡಕ್ಕೆ ಯಾರು ರಾಜಕೀಯದಲ್ಲಿದ್ದಾರೆ ಯಾರು ಅಧಿಕಾರದಲ್ಲಿದೆ ಅಂತ ಹೇಳಿ ಅದೆಲ್ಲ ಲೆಕ್ಕಕ್ಕಿಲ್ಲ. ಇವತ್ತು 1 TMC 1 ದಿನಕ್ಕೆ ಅಂತ ಹೇಳಿದ್ರು. ಆ ದೇವ್ರ ಕೃಪೆಯಿಂದ ಈಗ ನಾವು 40 TMC ನಮ್ಮ ಲೆಕ್ಕ, 44 TMC ಲೆಕ್ಕ ಈಗ ದಾಟಿ ಹೋಗಿದೆ. ನಿನ್ನೆ ಸ್ವಲ್ಪ ಮಳೆ ಕಡಿಮೆ ಆಗಿದೆ. ಆದರೂ ನಮ್ಮ ಜನರಿಗೆ, ಅಕ್ಕಪಕ್ಕ ಜನರಿಗೆಲ್ಲ ಎಚ್ಚರಿಕೆಯನ್ನು ನಾವು ಕೊಟ್ಟಿದ್ದೀವಿ. ಏಕೆಂದರೆ ತಿರ್ಗಿ ಏನಾದ್ರು ಕ್ಲೌಡ್ ಏನಾದ್ರು ಬ್ಲಾಸ್ಟ್ ಆಗ್ಬಿಟ್ಟು ಏನಾರು ಹೆಚ್ಚು ಕಮ್ಮಿ ಆಗುತ್ತೋ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದೀವಿ. ಕಂಟ್ರೋಲ್ ಮಾಡ್ತಾಯಿದ್ದೀವಿ. ಈಗ ತಮಿಳುನಾಡವರು ಕೂಡ ಅವ್ರ ಕೆರೆಗಳನ್ನ ತುಂಬಿಸ್ಕೊಳ್ಳೋಕ್ಕೆ ಈಗಾಗಲೇ ಚಾನಲ್ ಎಲ್ಲ ತೆಗಿಯೋಕ್ಕೆ ಮುಖ್ಯಮಂತ್ರಿಗಳು ಆದೇಶ ಕೊಟ್ಟಿದ್ದಾರೆ. ನಾವೆಲ್ಲ ಈ ಒಂದು ಏನು ನಮ್ಮ ರೈತರಿಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟು ನಾವು ನಮ್ಮ ಕೆರೆಗಳನ್ನೆಲ್ಲ ತುಂಬಿಸ್ತಾ ಇದ್ದೀವಿ. ತಮಿಳುನಾಡವ್ರಿಗೂ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ. ಹೆಚ್ಚಿಗೆ ನೀರನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕು ಅಂಥೇಳಿ ನಾವು ಮುಂದಿನ ದಿನದಲ್ಲಿ ತಮಿಳುನಾಡಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಅವರಿಗೆ ಅನುಕೂಲ ಆಗುವಂಥ ಒಂದು ಯೋಜನೆ ಅವಕಾಶ ಮಾಡಿಕೊಡಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಸೊ ಎಲ್ಲ ನಮ್ಮ ರೈತರನ್ನು ನಾವು ಕಾಪಾಡ್ತೀವಿ. ಈಗ ತಾಯಿ ಭೂಮಿ ತಾಯಿ ಮಳೆ ತಾಯಿಗೆ ಪೂಜೆ ಮಾಡೋಣ. ಈಗ ಆಮೇಲೆ ರಾಜಕಾರಣ ಮಾತಾಡ್ತೀವಿ.